ಹಾಯ್ ವೀವರ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇತ್ತೀಚೆಗಂತೂ ತುಂಬ ಮಳೆ ಚಳಿ ಇದೆ. ಹಾಗಾಗಿ ತಟ್ಟಂತ ಏನಾದರೂ ನೀವು ಒಂದು ಸಖತ್ ಟೇಸ್ಟಿ ಹಾಗೆ ಹೆಲ್ತಿ ರೆಸಿಪಿನ ಮಾಡ್ಕೋಬೇಕು ಅಂತಂದರೆ ಈ ಪನ್ನೀರು ಮತ್ತು ಮನೆಯಲ್ಲೇ ಇರುವಂತಹ ಕೆಲವೊಂದು ಕಮ್ಮಿ ಸಾಮಗ್ರಿಗಳನ್ನ ಬಳಸಿ ನಾವು ಈ ಒಂದು ಚಾಟ್ನ ನಾವು ರೆಡಿ ಮಾಡ್ಕೋಬೋದು. ಚಾಟ್ಸ್ ಅಂತ ಹೇಳೋದಕ್ಕಿಂತ ಪನ್ನೀರ್ ಅನ್ನೋವಂಥದ್ದು ವೆಜಿಟೇರಿಯನ್ಗೆ ಒಂದು ಆಲ್ಟರ್ನೇಟಿವ್ ಪ್ರೋಟೀನ್ ಫುಡ್ ಅಂತಲೇ ಹೇಳ್ಬೋದು. ಇದರಲ್ಲಿ ತುಂಬಾ ನಮ್ಮ ದೇಹಕ್ಕೆ ಬೇಕಾಗಿರುವಂಥ ಕ್ಯಾಲ್ಶಿಯಮ್ಸ್ ಹಾಗೆ ಪ್ರೋಟೀನ್ ಕೂಡ ಸಿಗುತ್ತೆ. ಹಾಗಾಗಿ ಈ ಒಂದು ಟೇಸ್ಟಿಯಾಗಿರೋ ಫುಡ್ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ನಾನಿಲ್ಲಿ 200 ಗ್ರಾಮ್ ಆಗುವಷ್ಟು ಪನ್ನೀರ್, ಹಾಗೆ ಒಂದು ಕ್ಯಾಪ್ಸಿಕಮ್, ಹಾಗೆ ಒಂದು ಈರುಳ್ಳಿನ ತೊಗೊಂಡು ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಅಂತೇಳಿ ಮಸಾಲೆಗೆ ಜೀರಿಗೆ ಹಾಗೆ ಪೆಪ್ಪರ್ನ ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ನಿಮಗೆ ಅಕಸ್ಮಾತ್ ಮನೆಯಲ್ಲಿ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ ನೀವು ಔಟ್ಸೈಡಿಂದ ತಂದಿರುವಂಥದ್ದನ್ನು ಕೂಡ ಪ್ಯಾಕೆಟಲ್ಲಿ ಸಿಗುತ್ತಲ್ಲ ರೆಡಿ ಪೌಡರ್, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆದರೆ ಸ್ವಲ್ಪ ಟೇಸ್ಟ್ ಡಿಫ್ರೆನ್ಸ್ ಅಂತೂ ಖಂಡಿತ ಇದ್ದೇ ಇರುತ್ತೆ, ನಾವು ಮನೆಯಲ್ಲಿ ಮಾಡೋದಕ್ಕೂ ಮತ್ತು ಆಚೆನಲ್ಲಿ ತರೋದಕ್ಕೂ ಕೂಡ. ಅದನ್ನು ಈ ರೀತಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿ ನಾನು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು 1-2 ನಿಮಿಷ ಬೆಂದಾದಮೇಲೆ ನೀವು ಪನ್ನೀರ್ ತೊಗೊಳ್ಳುವಾಗಲೂ ಅಷ್ಟೇ ಮಾರ್ಕೆಟಲ್ಲಿ ತುಂಬಾ ಚೆಕ್ ಮಾಡಿ ಪನ್ನೀರನ್ನ ತೊಗೋಬೇಕಾಗತ್ತೆ. ಇತ್ತೀಚೆಗಂತೂ ವೆಜಿಟೇಬಲ್ ಆಯಿಲಿಂದ ಮಾಡಿರೋಂಥ ಪನ್ನೀರ್ ಆಗಿರ್ಬೋದು, ಇಲ್ಲ ಸಿಂಥೆಟಿಕ್ ಪನ್ನೀರ್, ಈ ರೀತಿ ಪನ್ನೀರಲ್ಲಿ ತುಂಬ ಸ್ಕ್ಯಾಮ್ ಕೂಡ ಆಗುತ್ತೆ. ಅದು ಯಾವುದು ಕೂಡ ನಮ್ಮ ಹೆಲ್ತ್ಗೆ ಒಳ್ಳೆಯದಲ್ಲ. ಎಸ್ಪೆಷಲಿ ಮಕ್ಕಳು, ಯಾರೆಲ್ಲ ಬೆಳೀತಿರೋ ಮಕ್ಕಳಿದ್ದಾರೆ ಅವರ ಹೆಲ್ತ್ ಮೇಲೆ ತುಂಬಾ ಅಡ್ಡ ಪರಿಣಾಮಗಳನ್ನ ಬೀರುತ್ತೆ. ಹಾಗಾಗಿ ಪನ್ನೀರನ್ನ ತೊಗೊಳೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ಚೆಕ್ ಮಾಡಿ ಆದಷ್ಟು ಒಳ್ಳೆ ಪನ್ನೀರನ್ನ ಸೆಲೆಕ್ಟ್ ಮಾಡಿ. ಹಾಗೆ ನೀವು ಏನಾದರೂ ಔಟ್ಸೈಡ್ ಇಲ್ಲ ರೆಸ್ಟೋರೆಂಟ್ಗಳಲ್ಲಿ ಪನ್ನೀರ್ ತಿಂತಿದ್ದೀರಾ ಅಂತಂದಾಗ ಅಲ್ಲೂ ಕೂಡ ಒಂದ್ಸರಿ ಚೆಕ್ ಮಾಡಿ ತೊಗೊಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಏಕೆಂದರೆ ಸ್ವಲ್ಪ ದಿನದಿಂದ ಇದ್ರ ಬಗ್ಗೆ ಏನೇನೆಲ್ಲ ನ್ಯೂಸ್ ಬಂದಿತ್ತು ಮತ್ತು ಪನ್ನೀರ್ನ ಹೇಗೆಲ್ಲ ಕಲಬೆರಕೆ ಮಾಡ್ತಾರೆ ಅಂತ ಕೂಡ ನಾವು ನೋಡಿದ್ದೀವಿ. ಇವಾಗ ಅದಾದಮೇಲೆ ಇವಾಗ ಆನಿಯನ್ ಹಾಗೆ ಕ್ಯಾಪ್ಸಿಕಮ್ ಬೆಂದಿದೆ. ಅದಾದಮೇಲೆ ನಾನು ಈ ರೀತಿ ಪನ್ನೀರ್ ಕ್ಯೂಬ್ಸ್ ಇದೆಯಲ್ಲ ಅದನ್ನ ಅದರಲ್ಲಿ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಅದಾದ ನಂತರ ಗ್ರೈಂಡ್ ಮಾಡಿಕೊಟ್ಟಿರುವಂತಹ ಜೀರಾ ಮತ್ತು ಪೆಪ್ಪರು, ನೀವು ಅದಕ್ಕೆ ತುಂಬ ಜಾಸ್ತಿ ಖಾರ ಬೇಕಾಗುತ್ತೆ ಅಂತಂದರೆ ಅದರಲ್ಲಿ ಬೇಕಾದರೂ ಒಂದು ಒಣಮೆಣ್ಸಿನ್ಕಾಯಿ ಕೂಡ ಹಾಕೋಬೋದು. ಅದರಿಂದನೂ ಕೂಡ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಟ್ ಖಾರ, ನನ್ನ ಮಗಳು ಅಷ್ಟೊಂದು ಖಾರ ತಿನ್ನೋದಿಲ್ಲ. ಹಾಗಾಗಿ ನಾನು ಬರೀ ಈ ಮೆಣಸು ಹಾಕಿ ಜೀರಿಗೆ ಅಷ್ಟನ್ನು ಮಾತ್ರ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಇದಕ್ಕೆ ರೆಡ್ ಚಿಲ್ಲಿ ಬೇಕಾದರೂ ಹಾಕೋಬೋದು, ಇಲ್ಲ ರೆಡ್ ಚಿಲ್ಲಿ ಪೇಸ್ಟ್ ಕೂಡ ಹಾಕೋಬೋದು. ಅದಾದಮೇಲೆ ಕಲರ್ಗೋಸ್ಕರ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪುಡಿ, ಹಾಗೆ ಒಂದು ಚಿಟಿಕೆಯಷ್ಟು ಅರಶಿನ, ಹಾಗೆ ರುಚಿಗೆ ಬೇಕಾಗಿರುವಷ್ಟು ಉಪ್ಪು, ಮತ್ತು ಲಾಸ್ಟ್ ಫೈನಲ್ ಆಗಿ ಸ್ವಲ್ಪ ಹೆಚ್ಚಿರುವಂತಹ ಕೊತ್ತಂಬರಿ, ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿದರೆ 2-3 ನಿಮಿಷ ಫ್ರೈ ಮಾಡಿ, 2-3 ನಿಮಿಷ ಕ್ಲೋಸ್ ಮಾಡಿ ಇಡಿ. ರುಚಿಯಾಗಿರುವಂತಹ, ಟೇಸ್ಟಿ ಆಗಿರುವಂತಹ, ಹಾಗೆ ಹೆಲ್ತಿ ಆಗಿರುವಂತಹ ಒಂದು ಪನ್ನೀರ್ ಪೆಪ್ಪರ್ ಫ್ರೈ ಅನ್ನೋಂಥದ್ದು ರೆಡಿ ಆಗುತ್ತೆ. ನಿಮ್ಗೆ ಯಾರಿಗಾದ್ರೂ ಬೇರೆ ವೆಜಿಟೇಬಲ್ಸ್ನ ಹಾಕೋಬೇಕು ಅಂತ ಏನಾದರೂ ಇಷ್ಟ ಇತ್ತು ಅಂತಂದರೆ, ಈಗ ಎಕ್ಸಾಂಪಲ್ ಪೊಟ್ಯಾಟೊ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬೀನ್ಸ್ ಆಗಿರ್ಬೋದು, ಇಲ್ಲ ಬ್ರೋಕ್ಲಿ, ಇದನ್ನು ಕೂಡ ನೀವು ಇದರಲ್ಲಿ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಇದು ಎಕ್ಸ್ಟ್ರಾ ಕ್ಯಾಲೋರೀಸ್ ಆಗಿ ಎಕ್ಸ್ಟ್ರಾ ಪ್ರೋಟೀನಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇವತ್ತಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತಲೂ ಭಾವಿಸ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ಮೊದಲನೇ ಸರಿ ನೋಡ್ತಾ ಇದ್ದೀರಾ, ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಅಂತ ಹೇಳ್ತಾ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಾ ಇದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್.